ನಮಸ್ತೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಟ್ರಾವೆಲ್ ಸ್ಟೋರೀಸ್ಗೆ. ನಾನು ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ಇದು ಸೆಕೆಂಡ್ ವೀಡಿಯೋ. ನಿಮಗೆ ಲಾಸ್ಟ್ ವೀಡಿಯೋದ ಆಲ್ರೆಡಿ ಹೇಳಿದ್ದೆ. ಸೊ ಬೀಚ್ ಹತ್ರ ಹೋಗ್ತೀನಿ ಮತ್ತು ಎಕ್ಸಾಮಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಹಂಗೆ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಇಬ್ಬರು ನಡ್ಕೊಂಡು ರೆಡಿಯಾಗಿ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಲೋರಿ ಬೀಚ್ ಅಂತ ಇದೆ, ನಿಯರ್ ಬೈ ಇದೆ. ಅದಕ್ಕೆ ಸ್ವಲ್ಪ ನಿಯರ್ ಬೈ ರೂಮ್ ಇತ್ತಲ್ಲ, ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಂಗೆ ಮನೆಗಳು ತೋರಿಸ್ತೀನಿ ನಿಮಗೆ, ನೋಡಿರಂತೆ. ಭಾರತಿ ಕೂಡ ಸಿಮ್ ಶೂಟಲ್ಲಿ ರೆಡಿಯಾಗಿದ್ದಾಳೆ, ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ. ಸೊ ಹೋಗೋಣ, ನೋಡೋಣ. ಪೀಸ್. ಸೊ ಇಂಡಿಯಾದಲ್ಲಿ ಗೋವಾ ಬೀಚ್ ಇಲ್ಲ ಮಂಗಳೂರು ಬೀಚ್ಗೆ ಹೋಗ್ತೀವಲ್ಲ, ಹೋಗೋ ಟೈಮಲ್ಲಿ ಕಾಣಿಸುತ್ತೆ ಗೊತ್ತಾ, ಮನೆಗಳ ಮುಂದೆ ಕಸಗಳು, ಮನೆಗಳೆಲ್ಲ ಸೇಮ್ ಡಿಟ್ಟು ಹಾಗೇ ಇದೆ ಈ ಅಲ್ಬೇನಿಯಾದಲ್ಲಿ ಕೂಡ. ಇದು ಯುರೋಪಲ್ಲಿ ಬರೋದಿಲ್ಲ. ಇಟ್ಸ್ ನಾಟ್ ಪಾರ್ಟ್ ಆಫ್ ಇಟ್ಸ್ ಪಾರ್ಟ್ ಆಫ್ ಯುರೋಪ್, ಬಟ್ ಇಟ್ಸ್ ನಾಟ್ ಪಾರ್ಟ್ ಆಫ್ ಶೆಂಗನ್ ಕಂಟ್ರೀಸ್. ಸೊ ಸ್ವಲ್ಪ ಕ್ಲೀನೆಸ್ಸಲ್ಲಿ ಸ್ವಲ್ಪ ಇಂಡಿಯಾ ಥರನೇ ಇದೆ. ಎಲ್ಲ ತಗೊಂಡು ಈಚೆ ಹಾಕ್ಬಿಟ್ಟು ಸೇಮ್ ಡಿಟ್ಟು ಇಂಡಿಯಾ ಥರ ಮೇಂಟೈನ್ ಮಾಡ್ಕೊಂಡವ್ರೆ. ಮನೆಗಳೆಲ್ಲ ಆಲ್ಮೋಸ್ಟ್ ನಮ್ಮ ಥರ ಸೇಮ್ ನಮ್ಮ ಥರನೇ ಕಾಣಿಸುತ್ತೆ, ನನಗೇನು ಡಿಫ್ರೆಂಟ್ ಅನಿಸಿಲ್ಲ. ಓ ಚೆನ್ನಾಗಿದೆ. ಇದೊಂತಿಯಾ ಕಿಂಕರ ಹೂ ಗೊತ್ತುಂಟಾಗಿ ನಿಮಗೆ? ಗೊತ್ತಿಲ್ಲ. ಕಿಂಕರ ಹೂ ಇಂಡಿಯಾದಲ್ಲಿದೆ, ಹಿಂಗೆ ಇರುತ್ತಾ? ಸೇಮ್ ಇದೆ. ಅದು ಹಿಂಗೆ ಒಂದು ಬುತ್ತೆ ಸ್ಟಿಕ್ ಇಷ್ಟೇ ಇರುತ್ತೆ. ಇದು ಇಷ್ಟು ಗೊತ್ತಿಲ್ಲ. ಜನಗಳು ಅಷ್ಟೇ ಒಂಥರ ನಮ್ಮ ಥರನೇ ಅಂದರೆ ಇದ್ದಾರೆ, ಅಂದರೆ ಮೈಂಡ್ ಸೆಟ್ಟಲ್ಲಿ. ಆಮೇಲೆ ಇಂಡಿಯನ್ಸ್ ನೋಡಿ ಒಂಥರ ಡಿಫ್ರೆಂಟಾಗಿ ನೋಡ್ತಾರೆ. ಏನು ಎಲ್ಲ ಬೆಳಗ್ಗೆ ಬರ್ತಾ ಇದ್ದೀವಿ ನೋಡಿ, ಸ್ವಲ್ಪ ಯಾರೋ ಒಂಥರ ಕಲರು ಏಷ್ಯನ್ ಕಲರ್ ಇರೋಲ್ಲ ಬರ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆ ಅಭ್ಯಾಸ ಆಗುತ್ತೆ ಇನ್ನು ಹೋಗ್ತಾ ಇಲ್ಲಿ ಇನ್ನು ಇಂಡಿಯನ್ಸ್ ಕೂಡ ಬರ್ತಾರೆ ಅಂತ. ಬನ್ನಿ ಹೋಗೋಣ ಮುಂದೆ. ಸೊ ನನ್ನ ವೀಡಿಯೋ ನೋಡಿ ಎಷ್ಟು ಜನ ಬರ್ತೀರೋ ಗೊತ್ತಿಲ್ಲ ಪೋಲೆಂಡಿಂದ. ಬಟ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ಫಾರ್ಮೇಷನ್ಗಳು, ನೋಡೋಣ. ಕುರಿಗಳು ನೋಡಿ, ಕುರಿಗಳೆಲ್ಲ ರೋಡೆಲ್ಲ ಮೇಯ್ಸ್ಕೊಳ್ತಾರೆ. ನಮ್ಮ ಕಡೆ ಹೆಂಗೆ ಮೇಯ್ಸ್ಕೊಂಬರ್ತಾರೆ ಕುರಿಗಳನ್ನ, ಹಂಗೆಲ್ಲ ಮೇಯ್ಸ್ಕೊಂಬರ್ತಾರೆ. ಸೇಮ್ ಡಿಟ್ಟೋ ಹಂಗೆ. ಹಲೋ, ಗುಡ್. ಮಾತಾಡ್ಸೋರು ನಮ್ಮನ್ನು ಕೂಡ, ಯಾರಪ್ಪ ಇದು ಅಂತಲೋ ಅಂತ ಮಾತಾಡ್ಕೊಂಡು ಮುಂದೆ ಹೊಡ್ತಾ ಇದ್ದೀವಿ. ಬನ್ನಿ. ಅವರು ಕುರಿಕಾಯೋರು, ಕುರಿಕಾಯ ಮನುಷ್ಯ. ಬುದ್ಧ ನೋಡ್ರಿ ಬೀಚು. ಎಕ್ಸಾಮಿಲ್ಲ ಒಂದು ಬೀಚು, ತುಂಬ ಬೀಚ್ಗಳಿದ್ದಾವೆ, ಅದರಲ್ಲಿ ಒಂದು ಬೀಚ್ ಇದು ಪ್ಯಾರಡೈಸ್ ಬೀಚ್ ಅಂತ. ಸೊ ಇಂಡಿಯಾ ಥರನೇ ಪ್ಯಾರಡಿ ಬೀಚ್ ಅಂತ. ಸೊ ನೋಡೋಣ ಇದೇನಿದು ಪ್ರೈವೇಟಾ ಪಬ್ಲಿಕಾ ನೋಡೋಣ. ಸಗದಾಗೈತೆ ಮಾತ್ರ. ಇದು ಕ್ಲೀನಾಗಿದೆ, ಕ್ಲೀನಾಗಿ ಕಾಣಿಸ್ತೈತೆ. ಇದರಲ್ಲಿ ನಿಮ್ಮ ಕ್ಯಾಮ್ರಲ್ಲಿ ಕಾಣುತ್ತೆ ಗೊತ್ತಿಲ್ಲ, ಬಟ್ ನೆಲದಲ್ಲಿ ಏನಿದೆ ಅಂತ ಕಾಣುತ್ತೆ ಕ್ಲೀನಾಗಿದೆ. ಅಲ್ಲಿ ಸಗದಾಗೈತೆ. ಸುತ್ತ ಬೆಟ್ಟಗಳು ಸುತ್ಕೊಂಡ್ಬಿಡೈತೆ. ಬೆಟ್ಟಗಳು ಸುತ್ತ ಇಲ್ಲಿ ಬೀಚು ಸಗದಾಗಿದೆ ಮಾತ್ರ. ನಾವು ಹಂಗೆ ಒಂದು ರೌಂಡ್ ಹೊಡಿತಾ ಇದ್ದೀವಿ, ನೋಡೋಣ ಎಲ್ಲಿ ಚೆನ್ನಾಗಿದೆ ಅಂತ. ಚೆನ್ನಾಗಿರೋ ಕಡೆ ಹೋಗೋಣ, ಸ್ವಲ್ಪ ಕೂತ್ಕೊಳ್ಳೋಣ ಅಂತ. ಬನ್ನಿ. ಸಾಕಾಗ್ತಿದೆಯಲ್ಲ ನೋಡ್ರಪ್ಪ. ನೋಡಿ ನೀರಲ್ಲಿ ಇಳಿದು ಆಟ ಆಡ್ತಾ ಇದೀವಿ ಆಲ್ರೆಡಿ. ಭಾರತಿ ಫುಲ್ ಸ್ವಿಮ್ಮಿಂಗ್ ಮಾಡ್ತಾವಳೆ. ನೀರು ಮಾತ್ರ ಕ್ಲೀನಾಗಿದೆ, ಸಖತ್ತಾಗಿದೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಯಾರು ಜನ ಇಲ್ಲ, ನಾವು ಮಾತ್ರ ಇರೋದು. ಫುಲ್ಲು ನಮ್ಮದೇ ಪ್ರೈವೇಟ್ ಬೀಚ್ ಆಗಿಬಿಟ್ಟೈತೆ. ನಾನು ಭಾರತಿ ಫುಲ್ ನೀರಲ್ಲೆಲ್ಲ ಆಡ್ತಾ ಇದ್ದೀವಿ ಇಲ್ಲಿ ಈ ಹಿಡ್ಕೊಂಡು. ಮಾತ್ರ ವಾಟ್ರ್ ತುಂಬ ಕೋಲ್ಡ್ ಇದೆ, ಬಿಸಿಲು ಬೇರೆ ಕಮ್ಮಿ ಆಗೋಯ್ತಲ್ಲ, ಸ್ವಲ್ಪ ಈ ನೀರು ಕೋಲ್ಡ್ ಇರೋದಕ್ಕೆ ಒಂಥರ ಮೈಯಲ್ಲಿ ಚುರುಚುರು ಅಂತೈತೆ. ಬಟ್ ನೀರು ಇಳಿದ ಸ್ವಲ್ಪ ಆದಮೇಲೆ ನಾರ್ಮಲ್ ಆಗೋಯ್ತು. ಸಾಕಾಗಿದೆ, ಆದ್ರೂ ಎಂಜಾಯ್ ಮಾಡ್ತಾ ಇದ್ದೀವಿ. ಸೂಪರ್ ಆಗಿದೆ ಸ್ವಿಮ್ಮಿಂಗ್. ಬನ್ನಿ ಹಂಗೆ ನಂದು ಇವಾಗ ಒಂದು ವೀಡಿಯೋ ಹಾಕ್ತೀನಿ, ಟೈಮ್ ಲ್ಯಾಪ್ಸ್ ವೀಡಿಯೋ ಹಾಕ್ತೀನಿ, ನೋಡಿ ಹೆಂಗೆ ಎಂಜಾಯ್ ಮಾಡಿದ್ದೀವಿ ಅಂತ. ಓಕೆನಾ? ಬನ್ನಿ.
ಎಂತ ಹೇಳ್ದೆ ಹೇಳು? ಹಂಗೆ ಇಡ್ರಿ, ಅದೆಲ್ಲ ಬೇಡ. ಆ್ಯಕ್ಚುಲಿ ಶ್ರೀರಾಮ್ ಅಂತ ಬರೆದ್ರೆ ನೀರು ಬರಲ್ವಂತೆ, ಟಚ್ ಆಗಲ್ಲವಂತೆ. ಸೊ ಅದನ್ನು ನೋಡೋಣ ಅಂತ ಇವಾಗ ಇಲ್ಲಿ ತನಕ ಬಂದೋಗ್ತೈತೆ. ಇವಾಗ ಅಲ್ಲಿ ಸ್ವಲ್ಪ ಅಲ್ಲಿ ತನಕ ಬರೆಯೋಣ ಅಂತ, ಇವಾಗ ಅಲ್ಲಿ ತನಕ ಬರ್ತೈತೆ. ಸೊ ಅಲ್ಲಿ ತನಕ ಬರೆಯೋಣ ಶ್ರೀರಾಮ ಅಂತ, ನೋಡೋಣ ಹೆಂಗಾಗುತ್ತೆ ಇಲ್ಲ ಅಂತ. ಬರ್ತಿ. ಒಂದು ದೊಡ್ಡ ಕಾಸು ಹಾಂ, ನೀರು ಎಲ್ಲಿಗೆ ಬಂತು, ಸ್ಟಾಪ್ ಆಯಿತು. ಹಾಂ, ಬರೀ. ಹಾಂ, ಬರೆಯೋಕೆ ನಂಗೆ ಬರ್ದಾದ್ಮೇಲೆ ನೋಡು. ರಾಮ ಅಂತ ಬರೆದಿದೆ, ನೋಡೋಣ. ಬಂತು ಜೋರಾಗಲ್ಲಿ. ಅಯ್ಯೋ, ಅಲ್ಲ ಎಂತೋಯ್ತು. ಅಯ್ಯೋ, ಬಂತು 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 ಹೊಂಟಾಯ್ತು, ಅರ್ಧ ಟಚ್ ಆಯ್ತು, ಮತ್ತೆ ಬರಲಿಲ್ಲ. ಅಲ್ಲೇ ಎಂತೋಯ್ತು, ಅಲ್ಲ ಎಂತೋಯ್ತು. ಈಗ ಬರ್ತಾನೆ ಇಲ್ಲ. ಈಗ ಬಂತು ಬಂತು ಬಂತು, ಕ್ಲಿಯರ್ ಆಯ್ತು. ಓಕೆ, ಕ್ಲಿಯರ್. ಅದು ಇಂಡಿಯಾದಲ್ಲಿ ಮಾತ್ರ ವರ್ಕ್ ಆಗೋದು. ಅದಕ್ಕೆ ಪುಣ್ಯಭೂಮಿ ಭಾರತದಲ್ಲಿ ಮಾತ್ರನೇ, ಬೇರೆ ದೇಶದಲ್ಲಿ ಎಲ್ಲ ವರ್ಕ್ ಆಗಲ್ಲ. ಸೊ ಬನ್ನಿ ಹೋಗೋಣ, ರೆಡಿ ಆಗ್ಬಿಟ್ಟು. ನೋಡಿದ್ದೆ ಅದರಲ್ಲೆಲ್ಲ ಎಲ್ಲ ರಾಮ ಅಂತ ಬರ್ತಂದ್ರೆ ಫಸ್ಟ್ ಬಂದು ನೀರು ಆ ಲೆವೆಲ್ಗೆ ಬರ್ತಾ ಇರಲಿಲ್ಲ, ಹಾಗೆ ವಾಪಸ್ ಹೋಗ್ತಾ ಇತ್ತು. ಅದಕ್ಕೆ ನಾನು ಟ್ರೈ ಮಾಡಿದೆ. ಇಲ್ಲಿ ವರ್ಕ್ ಆಗಿಲ್ಲ. ಇದು ಅಲ್ಬೇನಿಯಾ, ಇದು ಇಂಡಿಯಾ ಅಲ್ಲ, ಅದಕ್ಕೋಸ್ಕರ ಇರಬೇಕು. ಶ್ರೀರಾಮ ಇಲ್ಲಿ ಬಂದು ನೋಡ್ತಿಲ್ಲ. ಸೊ ಬನ್ನಿ ರೆಡಿ ಆಗ್ಬಿಟ್ಟು ಹೋಗೋಣ, ಚಳಿ ಆಗ್ತೈತೆ, ರೆಡಿ ಆಗೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಿಮ್ಗೊಂದು ಹೇಳ್ತೀನಿ, ಜನ ಎಷ್ಟು ಫ್ರೆಂಡ್ಲಿ ಅಂದರೆ ಅಷ್ಟು ಫ್ರೆಂಡ್ಲಿ. ಆ್ಯಕ್ಚುಲಿ ನೀವೆಲ್ಲರೂ ಸಿಗಾಕೊಂಬಿಟ್ರೆ ಏನಾದ್ರು ಮಾಡ್ತೀವಿ ಅಂದರೆ ಬಂದು ನಿಮ್ಗೆ ಕೇಳ್ತಾರೆ ಜನ, ಒಂದು ಏನಾಯಿತು, ಏನು ಹೆಲ್ಪ್ ಮಾಡಬೇಕು ಅಂತ. ಅವಳ ಕ್ಯಾರಲ್ಲಿ ಬರ್ಬೇಕಾದ್ರೆ ಅಷ್ಟೇ ಏನು ಸ್ವಲ್ಪ ನಿಂತ್ಕೊಂಬಿಟ್ವಿ, ಅಡ್ರೆಸ್ ಗೊತ್ತಾಗಂತ. ಯಾರೋ ಗಾಡೀಲಿ ಹೋಗ್ತಾಯಿದ್ರು ಕೂಡ ಓಡಿ ನಿಲ್ಲಿಸಿ ಬಂದು ಹೆಲ್ಪ್ ಮಾಡಿದ್ರು. ಜನನೂ ಹಂಗೇನೆ, ಇಲ್ಲಿ ಯಾರನ್ನ ಸಿಕ್ಕರೆ ಸಾಕು ಹಂಗೆ ಹೇಳ್ತಾರೆ. ಹಲೋ, ಆಯ್. ಸೊ ಎಸ್, ಅದನ್ನೇ ಹೇಳಕ್ಕೆ ಬಂದೆ ನಿಮಗೆ. ಸೊ ನೀವು ಯಾರನ್ನು ಬಂದಾಗ ಇಲ್ಲಿ ತುಂಬ ಜನ ಹೇಳ್ತಾರೆ ಅಲ್ಬೇನಿಯಾ ಸೇಫ್ ಅಂತ. ತುಂಬ ಸೇಫು ಜನ ಮಾತ್ರ ಹೇಳಿದ್ನಲ್ಲ, ಇದುವರೆಗೂ ಎಲ್ಲೂ ನನಗೆ ಆ ಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸ್ವಲ್ಪ ಗಾಡಿ ಅವಾಗ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಇತ್ತು ನನಗೆ ಓಡಿಸ್ಬೇಕಾದ್ರೆ, ಯಾಕಂದರೆ ತುಂಬ ದಿನ ಹೇಳೋದು ಓಡಿಸ್ತಾ ಇದ್ದೀನಿ. ಮತ್ತು ಯುರೋಪಲ್ಲಿ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ. ಸ್ವಲ್ಪ ಸ್ಟಾರ್ಟಿಂಗ್ ಒಂದು 20-30 ಕಿಲೋಮೀಟರ್ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು. ಆವಾಗ ಸ್ವಲ್ಪ ವೇರಿ ಮಾಡಿದ್ರು ಗಾಡಿ ಓಡಿಸ್ಬೇಕಾದ್ರೆ ಯಾರು ಏನೂ ಮಾತಾಡಿಲ್ಲ, ಸುತ್ತಮುತ್ತ ಓಡಿಸೋದವ್ರು ಇದ್ದವರು. ಸೊ ಕೊಯ್ಟಾ ಹೋಗ್ತಿದ್ರು, ಚೆನ್ನಾಗಿತ್ತು, ಜನ ಹೆಲ್ಪ್ ಮಾಡಿದ್ರು. ನೀವು ಆರಾಮಾಗಿ ಬನ್ನಿ, ಎದ್ಕೊಂಬೇಡಿ. ಇಲ್ಲಿನ ಬಗ್ಗೆ ಏನಾದರೂ ಇದೆಯಾ ಅದು ಇದು ಅಂತ, ನೋ ನೀಡ್ ಟು ವರಿ ಅಟ್ ಆಲ್. ಸೊ ಈಗ ಇಷ್ಟೊಂದು ಬೀಚ್ ಆಯ್ತಲ್ಲ, ಬನ್ನಿ ರೂಮ್ ಹೋಗೋಣ. ಸೊ ಡೆವಲಪ್ ಆಗ್ತಾರೆ ಸಿಟಿ. ಆ್ಯಕ್ಚುಲಿ ಇದೆಲ್ಲ ಕಂಟ್ರಿ ಇದು ತುಂಬ ಡೆವಲಪ್ ಆಗಬೇಕು. ಸೇಮ್ ನಾನು ನೋಡಿದಾಗೆಲ್ಲ ಇದೆಲ್ಲ ನಮ್ಮ ಇದು ಗೋವಾ, ಮಂಗಳೂರು ಬೀಚು ಅದೇ ನೆನಪಾಗುತ್ತೆ. ಆ ರೋಡು, ಗಲ್ಲಿ ರೋಡ್ಗಳು ಥರ ನೆನಪಾಗುತ್ತೆ. ಯುರೋಪ್ ಅಂತ ಅನ್ಸೋದೇ ಇಲ್ಲ, ನಿಜವಾಗ್ಲೂ ಅನ್ಸಲ್ಲ ನೋಡಿದ್ರೆ. ಬಟ್ ಚೆನ್ನಾಗಿದೆ, ಗುಡ್. ಸೊ ಫೈನಲಿ ರಾತ್ರಿ ಹೊತ್ತು ಮಲಗಿ ಎದ್ದೀನಿ, ಈಗ ಬೆಳಗಿನ ಜಾವ ಆಗಿದೆ. ಸೊ ನಿಮಗೊಂದು ನೆನ್ನೆ ಎಲ್ಲ ಕರೆನ್ಸಿ ತೋರಿಸಿರಲಿಲ್ಲ, ಅಲ್ಬೇನಿಯಾ ಕರೆನ್ಸಿ ಹೇಗಿದೆ ಅಂತ. ಸೊ ಅಲ್ಬೇನಿಯಾ ಕರೆನ್ಸಿ 50 ರೂಪಾಯಿ ಈಗಿದೆ ನೋಡಿ, 50 ಲೇಕ್, 50 ಲೇಕ್ ಹೀಗಿದೆ. ಮತ್ತು ಇದು ಬಂದು ಇನ್ನೊಂದು 10 ಲೇಕ್, 10 ರೂಪಾಯಿ. ಆಮೇಲೆ ಕರೆನ್ಸಿ 200 ರೂಪಾಯಿದು, 200 ರೂಪಾಯಿ. ಸಗದಾಗಿದೆ, ಡಿಫ್ರೆಂಟ್ ಆಗಿದೆ ನೋಡಿ, ತೋರಿಸ್ತೀನಿ. ಇದು 200 ರೂಪಾಯಿ, 1000 ರೂಪಾಯಿದು ಇದೆ, 500 ರೂಪಾಯಿದು ಇದೆ, ಇದು 500 ರೂಪಾಯಿ. ಸೊ 1000 ರೂಪಾಯಿ, 1000 ರೂಪಾಯಿ ಕರೆನ್ಸಿ. ಸಾಗದಾಗಿದೆ ಮಾತ್ರ. ಇಲ್ಲಿ ಕರೆನ್ಸಿ ಡಿಫ್ರೆಂಟ್ ಆಗಿದೆ, ಇಂಡಿಯಾ ಥರನೇ. ಮತ್ತು ಸ್ವಲ್ಪ ವ್ಯಾಲ್ಯೂ ಕಮ್ಮಿ. ವ್ಯಾಲ್ಯೂ ಅಂದರೆ ಇಂಡಿಯಾ ಥರನೇ ವ್ಯಾಲ್ಯೂ ಇದೆ ಸೇಮ್ ಇಲ್ಲಿ, ಅಂದರೆ ಇಂಡಿಯಾಗಿಂತ ಕಮ್ಮಿ ಅಂತ ಹೇಳ್ಬೋದು. 1 ರೂಪಾಯಿ ಇಂಡಿಯಾದಲ್ಲಿ ಇಲ್ಲಿ ಕೊಟ್ಟರೆ 88 ಸಾರಿ ಇಲ್ಲಿನ 1 ರೂಪಾಯಿ ತೊಗೊಂಡಾಗ ಇಂಡಿಯಾದಲ್ಲಿ ಕೊಟ್ಟರೆ 88 ಪೈಸೆ ಕೊಡ್ತಾರೆ ಇಂಡಿಯಾದಲ್ಲಿ. ಸೊ ಅಷ್ಟು ಕಮ್ಮಿ ಇದೆ ಇಲ್ಲಿಂದ. ಎಸ್, ನೆನ್ನೆಯಿಂದ ನಮಗೆ ಒಂದು ಫ್ರೆಂಡ್ ಆಗಿದ್ದಾರೆ ಇಲ್ಲಿ. ಒಂದು ಬೆಕ್ಕು ಬೆಳಗ್ಗೆಯಿಂದ ಬಡ್ಕೊಂಡ ಇದೆ, ನೆನ್ನೆ ಬಂದಾಗಿಂದ ಮಿಯಾ 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 ಅಂತ ಇಲ್ಲೇ ಕೂತೈತೆ. ಹೇಳಕ್ಕಂದ ಮಾತಾಡೀಗ ಅಷ್ಟೇ, ಮಾತಾಡ್ತಾ ಅದನ್ನೇ ಮಿಯಾ 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 ಅಂತ ಆಯ್ತು. ಅದಕ್ಕೆ ಏನಾಯ್ತು, ಚಪಾತಿ ಕೊಟ್ರಿ, ಹಾಲು ಕೊಟ್ರಿ, ಎಲ್ಲ ಕೊಟ್ರು ಸ್ವಲ್ಪ ಕುಡಿತದೆ ಸುಮ್ಮನೆ ಆಗ್ಬಿಡುತ್ತೆ. ಸೊ ಮಿಕ್ಕಿದೆಲ್ಲ ಬಿಸಾಕ್ಬೇಕು, ಹಂಗಾಗ್ತೈತೆ. ಓನರ್ ಒಳಗಡೆ ಕರ್ಕೊಂಬೇಡ ಅಂತಂದರು. ಸೊ ಈಗ ವಿಡಿಯೋ ಇಲ್ಲಿ ಎಂಡ್ ಮಾಡೋ ಟೈಮು. ನೆಕ್ಸ್ಟ್ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಂದರೆ ಹೊಸ ವಿಡಿಯೋ ಬಂದು ನಾನು ಇಲ್ಲಿಂದ ಸಾಮಿಲಿಂದ ಬ್ಲೂ ಐ ನೋಡಿಕೊಂಡು ಬ್ಲೂ ಐಯಿಂದ ಗಿರ್ಜಸ್ಕರಲ್ಲಿ ಹೆಂಗಿದೆ ಸಿಟಿ ಅವೆಲ್ಲ ತೋರಿಸ್ತೀನಿ. ಸೊ ಗಿರ್ಜಸ್ಕರ್ ಸಪ್ರೇಟ್ ವಿಡಿಯೋ ಬರುತ್ತೆ, ಬ್ಲೂ ಐದು ಒಂದು ವಿಡಿಯೋ ಬರುತ್ತೆ. ಇಲ್ಲಿಂದ ಬ್ಲೂ ಐದು ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಬಾಯ್, ಸಿ ಯು ಸೂನ್, ಪೀಸ್.